ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬ ಈಸಿಯಾಗಿ ಕರ್ಬೂಜ ಹಣ್ಣಿನಿಂದ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡ್ಬಿಟ್ಟು ಅದನ್ನು ಮಧ್ಯದಲ್ಲಿ ಕರೆಕ್ಟಾಗಿ 2 ಭಾಗ ಆಗಿ ಕಟ್ ಮಾಡ್ಕೊಬೇಕು. ನೋಡಿ, ಇಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಕಟ್ ಮಾಡ್ಕೊಂಡ ನಂತರ ಇದನ್ನು ಒಂದು ಸೌಟ್ ಸಹಾಯದಿಂದ ಇದು ಬೀಜನ ತಗೊಳ್ಳೋಣ. ಈ ಬೀಜನ ಕರೆಕ್ಟಾಗಿ ತಗೋಬೇಕು, ಇಲ್ಲಾಂದರೆ ಇದು ಕಹಿ ಆಗಿಬಿಡುತ್ತೆ. ಬೀಜ ತುಂಬ ಕಹಿ ಇರುತ್ತೆ ಇದು. ಹಾಗಾಗಿ ನೋಡಿ, ಇಲ್ಲಿ ಈ ಥರ ನೀವು ಎಲ್ಲದನ್ನು ಕ್ಲೀನಾಗಿ ತಗೊಬೇಕು. ಹೀಗೆ ತಗೊಳ್ಳೋದ್ರಿಂದ ಹಣ್ಣನ್ನು ಕೂಡ ನಾವು ಅದೇ ಸೌಟ್ನಿಂದ ಹೀಗೆ ತಗೊಳ್ಬೋದು. ತುಂಬ ಈಸಿಯಾಗಿ ಬರುತ್ತೆ. ಆವಾಗ ಸಿಪ್ಪೆ ತೆಗೆಯುವಂಥ ಪ್ರಾಬ್ಲಮ್ ಇರೋದಿಲ್ಲ. ಇಲ್ಲಾಂದರೆ ನಾವು ಸಿಪ್ಪೆನ ಸಪ್ರೇಟಾಗಿ ತಗೊಳ್ತಾ ಹೋಗಬೇಕಾಗತ್ತೆ. ಹಾಗಾಗಿ ನೋಡಿ, ಇಲ್ಲಿ ನಾನು ಒಂದು ಜ್ಯೂಸ್ ಜಾರನ್ನು ತೊಗೊಂಡಿದ್ದೀನಿ. ನೀವು ಮಾಮೂಲಿ ಮಿಕ್ಸರ್ ಜಾರಲ್ಲಿ ಕೂಡ ಮಾಡ್ಕೊಬಹುದು. ಈ ಜ್ಯೂಸ್ ಜಾರ್ಗೆ ನಾನು ಒಂದು ಸೌಟ್ ಸಹಾಯದಿಂದನೇ ಅದರಲ್ಲಿರೋ ಹಣ್ಣನ್ನೆಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ವಾರಕ್ಕೆ ಒಂದು ಸಾರಿನಾದರೂ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹ ತುಂಬ ತಂಪಾಗಿರುತ್ತೆ. ಮಕ್ಕಳಿದ್ರೆ ಅವರಿಗೂ ಕೂಡ ಕೊಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ ಇದು. ನೆಕ್ಸ್ಟು ಇದಕ್ಕೆ ನಾನಿಲ್ಲಿ 2 ಚಮಚದಷ್ಟು ಹಾಲು ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಲು ಪೌಡ್ರು ಇಲ್ಲ ಅಂದರೆ ಹಾಲನ್ನು ಕೂಡ ಹಾಕೊಬೋದು, ಅದು ಚೆನ್ನಾಗಿರುತ್ತೆ. ಫ್ಲೇವರ್ಗೋಸ್ಕರ ಒಂದು ಏಲಕ್ಕಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ತೇನೆ ಇದನ್ನು ಹಾಗೆ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಈ ಥರ ಆಗಿದೆ. ಮೇಲೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂತ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದು ಇದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಇದು ಸ್ಕಿಪ್ ಮಾಡ್ಕೊಬೋದು. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಮಾಡ್ಕೊಬಹುದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೇಗೆ ಬಂದಿದೆ ಅಂತ ನೀವೊಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ.